ನಮಸ್ಕಾರ ಸ್ನೇಹಿತರೆ, ಬಿಳಿಗಿರಿ ರಂಗನಾಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ರಂಗನಾಥ ಸ್ವಾಮಿ ಅಂತ ಕರೀತಾರೆ. ಇವಾಗ ನಾವು ಹೋಗ್ಬಿಟ್ಟು ಫುಲ್ಲು ಸುತ್ತಾಕೊಂಡು ಆಮೇಲೆ ನೋಡಿ ದರ್ಶನ ಮಾಡಿಕೊಂಡು ವಾಪಸ್ ಬರ್ತೀವಿ. ಒಳಗಡೆ ಹೋದಾಗ ನಾವು ಕ್ಯಾಮ್ರಾ ಅಲೋ ಇಲ್ದಿರ ಇರ್ಬೋದು. ಇಲ್ಲ ಬೇಡ ಇಲ್ಲ ಪರವಾಗಿಲ್ಲ, ಅವ್ರು ಮುಟ್ಟಾಯ್ತು. ಇವಾಗ ನೋಡಿ ಇಲ್ಲಿ ದೇವಸ್ಥಾನ ಗೋಪುರಗಳು ಕಟ್ಟವ್ರೆ ಸರಿಯಾಗಿ. ಒಳಗಡೆ ಹೋದ್ಮೇಲೆ ನೋಡಬೇಕು. ಸರಿ, ಸಿಗೋಣ ನಿಮಗೆ ಒಂದು ಸಣ್ಣ ದರ್ಶನದ ನಂತರ, ಕೆಲವು ಕ್ಷಣಗಳ ನಂತರ. ನೋಡಿ ಇವಾಗೆಲ್ಲ ಮುಗಿಸ್ಕೊಂಡು ನಾವು ಏನಾಯ್ತು ಈಗ ತಗೋ. ಏಕೆ ವೈಡ್ ಆ್ಯಂಗಲ್ಲು ಫುಲ್ ಕವರ್ ಆಗ್ತಿದೆ. ಯಾವಾಗ ಅರ್ಧ ತಲೆ ಬರ್ತದೆ. ಇವಾಗ ನಾವು ಪಾರ್ಕ್ಗೆ ಬಂದಿದ್ದೀವಿ. ಸೊ ಪಾರ್ಕ್ ಅಂದರೆ ಏನು ಅಂಥದ್ದೇನು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಹಿಂದೆಗಡೆ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ, ಅನ್ನದಾನ ಮಾಡ್ತಾರೆ. ಪ್ರತಿದಿನ ಮಧ್ಯಾಹ್ನ ಊಟ ಅನ್ನದಾನ ಪ್ರಸಾದವಾಗಿ ಕೊಡ್ತಾರೆ. ಬೇಕು ಅಂತ ಅಂದರೆ ಬಂದುಬಿಡು ತಿನ್ಬೋದು. ಕ್ಯೂ ಅಲ್ಲಿ ವೆಯ್ಟ್ ಮಾಡಬೇಕು ಡೆಫಿನೆಟ್ ಆಗಿ. ತುಂಬ ಲೆಂತಿ ಕ್ಯೂ ಇತ್ತು. ಇವಾಗ ನಾವು ಪಾರ್ಕ್ ವ್ಯೂಗೆ ಬಂದಿದ್ವಿ. ಆ್ಯಕ್ಚುಲಿ ಇದು ಪಾರ್ಕ್ ಅಂತೆ. ಸೊ ಪಾರ್ಕ್ ಥರ ಇಲ್ಲ, ಬಟ್ ಹಳೇ ಕಾಲದ ಗ್ರಾಫಿಟೀಸ್ ಏನೋ ಟೆಂಪಲ್ ಆ್ಯಂಡ್ ಫ್ರಂಟ್ ವ್ಯೂ. ಮುಂದೆಗಡೆ ವ್ಯೂ ನೋಡೋದಾದರೆ ಸಿಕ್ಕಾಪಡೆ ಜಾಸ್ತಿ ದೊಡ್ಡದಾಗಿದೆ. ಸೊ ಬನ್ನಿ ತೋರಿಸ್ತೀನಿ. ಏನು ಅಷ್ಟೊಂದೇನು ಸುಸ್ತಾಗ್ತಿಲ್ಲಪ್ಪ ಇವತ್ತು. ಏನು ಪವನ್, ಸುಸ್ತಾಗ್ತಿದ್ಯಾ ನಿಮಗೆ? ಅಷ್ಟು ದೂರ ರೈಡ್ ಮಾಡ್ಕೊಂಡು ಬಂದಂಗಿದೆಯಾ? ರೈಡ್ ಮಾಡ್ದಂಗೆ ಇಲ್ಲ, ಹೋಗ್ಬೇಕಲ್ಲ ಅಂತ ಬೇಜಾರು ಚೆನ್ನಾಗಿದೆ. ಇವಾಗ ಇನ್ನು ಹೋಗ್ಬೇಕು ಅಂತ ಬೇಜಾರಾಗ್ತಿದೆ ಅಷ್ಟೇ. ಬೇಜಾರಿಲ್ಲ, ಸೊ ಹ್ಯಾಪಿ. ಇಲ್ಲ ಈ ಥರ ಏನು ಗಾಳಿ ಇದೆ ಗೊತ್ತಾ ಅಲ್ಲ? ಅಲ್ಲಿ ದೇವಸ್ಥಾನ ಇಷ್ಟೊಂದು ಗಾಳಿ ಇದ್ದಿಲ್ಲ. ಬನ್ನಿ ಸ್ನೇಹಿತರೆ, ವ್ಯೂ ತೋರಿಸ್ತೀನಿ. ವ್ಯೂ ನೋಡಿ ಎಂಜಾಯ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಒಂದು ಸಾಹಸ ಪಟ್ಟು ನಮ್ಮ ಗಾಡಿನ ಅಲ್ಲಿಂದ ಇಲ್ಲಿಗೆ ತೆಗೆದ್ವಿ. ಲೇ ನೋಡ್ಕೊಳ್ರು. ನಾನು ಗಾಡಿ ಅಲ್ಲಿಂದ ತೆಗ್ದೆ. ಇಟ್ಬಿಟ್ರು. ಸಡನ್ನಾಗಿ ಎಲ್ಲಿಂದ ಬರಲಿ ಸ್ವಾಮಿ? ಇಲ್ಲಿಂದ ಗಾಡಿ ತೆಗ್ದಿದ್ದು ನಾನು, ಕಷ್ಟ ಬಿದ್ದು ಎಳ್ದಿದ್ದು. ಏನಾಗಿಲ್ಲ, ಚಿಕ್ಕದಾಗೆ ಇದು ಸ್ವಲ್ಪ ಬೆಂಡಾಯ್ತು ಅಷ್ಟೇ. ಹೋಲಿ ಬಿಡಿ, ಹೋಗಿ ನೀವಾದರೂ ಏನು ಮಾಡ್ತೀರಾ. ಸದ್ಯಕ್ಕೆ ಇದೊಂದಕ್ಕೆ ಗುದ್ದದ. ಹೋಗ್ಲಿ ಬಿಡು, ಅದನ್ನು ತೆಗ್ಸ್ಕೋತೀನಿ. ಅಲ್ಲ, ಕರೆಕ್ಟ್ ಟೈಮಿಗೆ ರಿವರ್ಸ್ ಯಾರು ಬರ್ತಾರೆ ಅಂತ ನಂಗೆ ಹೆಂಗೆ ಗೊತ್ತಾಗ್ಬೇಕು ಮಗ? ಇನ್ನು ಸ್ವಲ್ಪ ಜೋರಾಗಿ ಬಂದುಬಿಟ್ಟಿದ್ರೆ ನನ್ನ ಮೇಲೆ ಹಚ್ಬಿಡ್ತಿದ್ದ. ಏನು, ನಾನು ಕುತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ, ಬಂದ್ಬಿಟ್ಟಾರಪ್ಪ ಅಂತ. ನಾನು ಏನು ಶೇಕ್ ಆಯ್ತಲ್ಲ ಅಂತ ಹಿಂದೆ ತಿರುಗಿ ನೋಡಿದ್ರೆ ಟಿ ಟಿ ನನ್ನ ಮೇಲಿದೆ. ಏನು ಹೇಳಿ ಸ್ನೇಹಿತರೆ, ಟಿ ಟಿನ ಮೇಲ್ಗಡೆ ಓಡಿಸೋವ್ರಿಗೆ ಜೈ. ನಾವು ಕೆಳಗಡೆ ಓಡಿಸ್ಕೊಂಡು ಹೋಗ್ಬಿಡೋಣ. ಅಯ್ಯಪ್ಪ, ಸದ್ಯಕ್ಕೆ ನಮ್ಮ ನಂಬರ್ ಪ್ಲೇಟ್ ಮಾತ್ರ ಬೆಂಡಾಗೋಯ್ತು, ಬಟ್ ಮುರಿದಿಲ್ಲ. ಏನೋ ಟಚ್ ಆಯಿತು ಬಿಡಿ, ಅದು ಜೋರು ಕೂಡ ಬಿದ್ದಿಲ್ಲ. ನನಗೇನೋ ಒಂದು ಸ್ವಲ್ಪ ಜರ್ಕೊಡ್ದಂಗೆ ಆಯಿತು ಕೈ. ಒಂದು 2-3 ಏರ್ ಪಿನ್ ಬೆಂಡ್ಗಳಿದೆ. ಆದರೂ ಇವ್ರ ಹತ್ರ ಎಲ್ಲ ಹುಷಾರಾಗಿರ್ಬೇಕು ಗುರು. ಪಂಪ್ ಮಾಡಬೇಕು ಕರ್ವ್ ಹೊಡಿಬೇಕಾದ್ರೆ, ಡೈರೆಕ್ಟಾಗಿ ಬ್ರೇಕ್ ಫುಲ್ಲು ಹಿಡಿಬಾರ್ದು. ಪಂಪ್ ಮಾಡಿದ್ರೆ ಗಾಡಿ ಹ್ಯಾಂಡ್ಲಿಂಗ್ ಸಿಗುತ್ತೆ. ಓಕೆ, ಸೊ ನಾವಿವಾಗ ಇಳಿದಿದ್ದೀವಿ. ಇವಾಗ ನಮ್ಮ ಸುಶೇನ್ ಅವರ ಸ್ಟೇ ಎಲ್ಲಿದೆ ಅಂತ ನೋಡಬೇಕು. ಓ ಮೈ ಗಾಡ್, ಸುಸ್ತಾಗೋಯ್ತು ಗುರು. ನಾನು ಗಾಡಿ ಎಳ್ದಿದ್ದಕ್ಕೂ ಅವ್ನು ಬಂದು ಗಾಡಿಗೆ ಇಟ್ಟಿದ್ದಕ್ಕೂ ಸುಸ್ತಾಗೋಯ್ತು.
ಒಂದು ಸೆಕೆಂಡ್ ನನಗೆ. ಅಯ್ಯವ್ವ, ಎಲ್ಲೋದ ಇವನು? ಪವನ್ ಎಲ್ಲೋದ್ನಪ್ಪ? ನನ್ನಿಂದನೇ ಬರ್ತಾ ಇದ್ದವನು. ನಾನೇ ಏನಾಯ್ತು? ಹೌದಾ, ಸರಿ. ಇಲ್ಲ ನಾನು ಕಾಯ್ತಿದ್ದೆ, ಫೋನ್ ಮಾಡಿದೆ ಅದಕ್ಕೆ, ಆಮೇಲೆ ಬರ್ತಿದ್ದೆ. ಇರು ಅದೇ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇನ್ನ ಸಿಕ್ತು ಬಿಡು. ಇದೇ ರೋಡು, 400 ಮೀಟರ್ ಇದೆ ಅಷ್ಟೇ. ಗಿರಿದರ್ಶಿನಿ. ಹಾಂ, ಅದೇ ಅಲ್ಲೇ ಸ್ಟ್ರೈಟಾಗಿ ಹೋಗ್ಬೇಕಾದ್ರೆ ಕಾಣುತ್ತೆ. ನೋಡೋಣಪ್ಪ ಸ್ನೇಹಿತರೆ. ಎಲ್ಲೋದ್ರೂ ಏನೋ ಒಂದು ಆಗುತ್ತೆ. ಅಲ್ಲಿ ಏನಕ್ಕಿನ್ನ ಜಾಸ್ತಿ ಹೊತ್ತು ನಿಂತ್ಕೊಂಡಿಲ್ಲ ಅಂತ ಅಂದರೆ ಸುಮ್ಮನೆ ಎಲ್ಲರೂ ಮಕ್ಕ ನೋಡ್ತಾ ಇರ್ತಾರೆ. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇವಾಗ ಸುಶನ್ ಅವ್ರನ್ನ ಮೀಟ್ ಮಾಡಬೇಕು. ಅವ್ರನ್ನ ಮೀಟ್ ಮಾಡಿಕೊಂಡು ವಾಪಸ್ ಮನೆ ಕಡೆಗೆ ಹೊರಡ್ತಾ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಜೂಟು ಅಷ್ಟೇ. ಒಟ್ಟಿನಲ್ಲಿ ಒಳಗಡೆ ದೇವ್ರದ್ದು ದರ್ಶನ ಎಲ್ಲ ಚೆನ್ನಾಗಿತ್ತು. ಏನಕ್ಕೆ ವಿಡಿಯೋ ತೆಗಿಯೋಕ್ಕಾಗಿಲ್ಲ ಅಂತ ಅಂದರೆ ಬಿಕಾಸ್ ದ ಕ್ಯಾಮ್ರಾಸ್ ಆರ್ ನಾಟ್ ಅಲೌಡ್. ಸುಮಾರು 30 ನಿಮಿಷಗಳ ನಂತರ ಸ್ನೇಹಿತರೆ, ಆ್ಯಕ್ಚುಲಿ ನಮ್ಮ ಸುಶನ್ ಅವರು ಇನ್ನು ನಾವು ಆನೆ ಲದ್ದಿ ಎಲ್ಲ ನೋಡಿದ್ವಲ್ಲ, ಅಲ್ಲೇ ಇದ್ದಾರೆ. ಇವಾಗ ನಾವೇ ಹೊರಟುಬಿಡೋಣ. ಅಲ್ಲಿಗೆ ಹೋಗ್ತಾ ಸೆಂಟ್ರ್ ದಾರಿಯಲ್ಲಿ ಸಿಗ್ತಾರೆ. ಅವ್ರನ್ನ ಮೀಟ್ ಮಾಡಿಕೊಂಡು ಹಾಗೆ ಹೋಗೋದು. ಇಲ್ಲಾಂದರೆ ಅವ್ರ ಹತ್ರನೇ ಚೈನ್ ಫಸ್ಟ್ ಎಷ್ಟು ಅಂತ ಕೇಳ್ತೀನಿ. 2000 ಅಂದರೆ ಹಾಕ್ಸಿನಿ ಅವ್ರ ಹತ್ರನೇ. ಇಲ್ಲ ಅಂದರೆ ಎತ್ಕೊಂಡು ಹೋಗ್ಬಿಟ್ಟು ರೋಲ್ ಆನ್ ಚೈನೇ ಹಾಕ್ಸ್ಬಿಡ್ತೀನಿ. ಅದು ಅಷ್ಟೇ, ಅದು ಡ್ಯೂರಬಿಲಿಟಿ ಜಾಸ್ತಿ. ಸುಶನ್ ಅವ್ರು ನೋಡಿ ಇನ್ನೂ ಎಲ್ಲಿದ್ದಾರೆ? ಇನ್ನು ಗೇಟು ಎಂಟ್ರೆನ್ಸು ಎಲ್ಲೇಳಿ? ನಾವು ಆನೆ ಹುಲಿ ಅಂತ ಎಲ್ಲ ನೋಡ್ಕೊಂಬಂದ್ವಲ್ಲ, ಅಲ್ಲಿದ್ದಾರೆ. ಸೊ ನಾವಿವಾಗ ವಾಪಸ್ ಹೋಗಬೇಕು. ಅಷ್ಟು ದೂರ ಅವ್ರು ಸೆಂಟ್ರಲ್ಲಿ ಸಿಗ್ತಾರಂತೆ. ಏನೋ ಗಿಫ್ಟ್ ಇದೆಯಂತೆ. ಅವ್ರು ಹೇಳ್ತಿದ್ರು ಏನೋ ಸರ್ಪ್ರೈಸ್ ಗಿಫ್ಟ್ ಇದೆ ಬ್ರೋ, ಬನ್ನಿ ಸಿಕ್ಬಿಟ್ಟೆ ಹೋಗಿ ಅಂತ ಅಂದ್ಬಿಟ್ಟು ಸಿಕ್ಬಿಟ್ಟೆ ಹೋಗೋವ. ಬೇಜಾರಾಗ್ಬಿಟ್ಟಿದೆ ಗಾಡಿ ಓಡಿಸೋದಕ್ಕಂತೂ. ಏನಂದರೆ ಫುಲ್ಲು ಚೈನ್ ಫುಲ್ಲು ಹಾರ್ಡು. ಸೊ ಅದಕ್ಕೆ ಬೇಡ ಈ ಥರ ಎಲ್ಲ ಆಗೋ ಸೀನು. ತೊಗೊಂಡೋಗ್ಬಿಟ್ಟು ಕೊಟ್ಬಿಡೋಣ ರಿಪೇರ್ ಮಾಡ್ಸೋಕ್ಕೆ, 1-2 ದಿನ ಆಗಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಕೊಟ್ಬಿಡ್ತೀನಿ ಇವಾಗ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಜಿಂಕೆ ಕಾಣಿಸ್ತು. ನಾನು ಆರು ನೋಡಿದ್ದಕ್ಕೆ ಅದು ಓಡೋಗ್ಬಿಡ್ತು. ತಪ್ಪು ಮಾಡಿದೆ ನಾನು ಆರು ನೋಡಿದ್ಬಿಟ್ಟು. ನೆಕ್ಸ್ಟ್ ಟೈಮ್ ಕಾಣಿಸ್ರೆ ಹಾರ್ನ್ ಹೊಡಿಯಲ್ಲ. ಅಯ್ಯ, ನಮ್ಮ ಪವನ್ ಸೆಂಟ್ರಲ್ಲಿ ಫೋನಲ್ಲಿ ಆಟ ಆಡ್ತಾ ಇದ್ದ. ಬರೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತಿದೆ. ಸೊ ಇನ್ನೂ ಏನು, ಇವತ್ತು ಸ್ಯಾಟರ್ಡೆ ಆರಾಮಿಗೆ ನಾನು ಇವತ್ತು ನೈಟು 10 ಗಂಟೆ 11 ಗಂಟೆಗೆ ಹೋದರೂ ನನಗೆ ಏನು ಬೇಜಾರಿಲ್ಲ. ಬಟ್ ಸೇಫಾಗಿ ರೀಚ್ ಆದರೆ ಸಾಕು. ಪವನು ಅಷ್ಟೇ, ಬಂದವರು ಹುಡುಗರು ಸೇಫಾಗಿ ಬಂದು ಸೇಫಾಗಿ ಹೋದರೆ ನೋಡಿ ಈ ಥರ ಪವನ್ ಥರ ಅಂತ ಹುಡುಗರು ಸಿಕ್ಬಿಟ್ರೆ ಆರಾಮಿಗೆ ಅವ್ರ ಜೊತೆ ರೈಡ್ ಹೊಡ್ಕೊಂಡು. ಆಮೇಲೆ ನನ್ನ ತಮ್ಮ ಬರ್ತಾನೆ, ಮಂಜು ಬರ್ತಾನೆ ನೆಕ್ಸ್ಟು. ವೈಲ್ಡ್ ಬೋರ್ಸು ಓಡೋಯ್ತು ಚಿಕ್ಕವು 2 ಕಾಣಿಸ್ತಾ ನಿಮಗೆ? ಅಲ್ಲಿ ಓಡೋಯ್ತು. ನಾನು ಬಿದೋಗ್ಬಿಡ್ತಿದ್ದೆ ಅಲ್ಲ ಗುರು ಇವಾಗ. ಹಾಂ ಹೌದು ಬ್ರೋ, ಹಿಂಗೋಗ್ಬಿಟ್ರೆ ಕಷ್ಟ. ಏನಿಲ್ಲ ಸ್ನೇಹಿತರೆ, ಸುಮ್ಮನೆ ನ್ಯೂಟ್ರಲ್ಗೆ ಬಿಟ್ಬಿಟ್ರೆ ಹೋಗ್ಬಿಡುತ್ತೆ. ಬಟ್ ನ್ಯೂಟ್ರಲ್ಗೆ ಹಾಕ್ಬಾರ್ದು ಅಂತ ನಾನು ನಿಮಗೆ 1000 ಸರಿ ಹೇಳಿದ್ದೀನಿ. ಏನಕ್ಕೆ ಅಂತ, ಡೌನಲ್ಲಿ ಬಂದಾಗ ಇಂಜಿನ್ ಬ್ರೇಕಿಂಗ್ ಆನ್ ಆಗಿರಬೇಕು. ಆನ್ ಆಗಿದ್ದಾಗ ನಿಮಗೆ ಗಾಡಿ ಕಂಟ್ರೋಲಲ್ಲಿ ಇರುತ್ತೆ. ಎಷ್ಟೊಂದು ಕೋತಿಗಳೆಲ್ಲ ರೋಡ್ ಮೇಲೆ ಇದೆ ಸ್ನೇಹಿತರೆ, ಕೋತಿಗಳ ಸಾಮ್ರಾಜ್ಯ. ಹೋಗ್ರೋ ಸೈಡ್ಗೆ. ಭಯ ಭಕ್ತಿ ಇಲ್ವಾ ಮನಸ್ಸಲ್ಲಿ? ಯಾರಾದರೂ ಗುದ್ಕೊಂಡು ಹೋಗ್ಬಿಡ್ತಾರೆ ಅಂತ ಎಲ್ಲ ರೋಡ್ ಮೇಲೆ ಬಂದ್ಬಿಟ್ಟು ಕಾವಲ್ಲಿ ಕುತ್ಕೊಂಡಿದ್ಯಲ್ಲ ಗುರು. ಅಟ್ಲೀಸ್ಟ್ ಬಂದಿದ್ದಕ್ಕೆ ಒಂದು ನವಿಲು ಬೇಡವಾ ಸ್ನೇಹಿತರೆ? ಒಂದೇ ಒಂದು ನವಿಲೇ ಪಂಚರಂಗ ನವಿಲೇ ಅಂತ ಏನೋ ನೋಡಿಸ್ತಾ ಇದ್ರು. ಆನೆ ಏನಾದರೂ ಕಾಣಿಸ್ತಾ? ನನಗೂ ಕಾಣಿಸುತ್ತಾ? ಹತ್ತು ಕಡೆ ನೋಡಿದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ಸ್ನೇಹಿತರೆ ನಾವು. ಸೊ ಇದು ಫಾರೆಸ್ಟ್ ಒಳಗಡೆದಕ್ಕೆ ಹೋಗೋದು. ಐ ಥಿಂಕ್ ಸಫಾರಿನೋ ಏನೋ ಅಂತ ಕಾಣುತ್ತೆ, ಬಟ್ ಐ ಡೋಂಟ್ ನೋ. ಓಯ್ ನಾನು ನೋಡಿ ಎಲ್ಲೆಲ್ಲೋ ಇದಕ್ಕೆ ನೋಡಬಾರ್ದು, ರೋಡ್ ಮೇಲೆ ಫೋಕಸ್ ಮಾಡಬೇಕು ಅನ್ನೋದು ನೋಡಿ. ಇದಕ್ಕೆ ತುಂಬ ತಪ್ಪು. ರೋಡ್ ಮೇಲೆ ಫೋಕಸ್ ಮಾಡಲೇಬೇಕು. 30 ಸ್ಪೀಡಲ್ಲಿ ಹೋಗಬೇಕು ಅಂತ ಇದ್ದಾರೆ. ನಾನು 40ರಲ್ಲಿ ಹೋಗ್ತಿದ್ದೀನಿ. ವಾವ್, ಮೇಕೆ ಎಲ್ಲ ಇದೆ. ಅದೇನು ಕಾಡು ಮೇಕೆನಾ? ನಾನು ಹೋಯ್ತೀನಿ. ಯಾಕಣ
ಪರವಾಗಿಲ್ವಾ? ಹಂಗೆ ಸ್ಟ್ರೈಟಿಗೆ ಬೇರೆ ಹೋಗ್ಬಿಟ್ರಿ. ಪಾಪ ಯಪ್ಪ, ಸ್ಟ್ರೈಟಿಗೆ ಹೋಗ್ಬಿಟ್ಟು ಮಣ್ಣಲ್ಲಿ ಕಚ್ಕೊಬಿಟ್ರು ಸ್ನೇಹಿತರೆ. ನೋಡಿ ಇದನ್ನೇ ಹೇಳ್ತಿರೋದು, ಒಂಚೂರು ಫೋಕಸ್ ಹತ್ತು ಕಡೆ ಇತ್ತು ಕಡೆ ಹೋಯ್ತಂದರೆ ಹಂಗೆ ಹೋಗ್ಬಿಡ್ತೀವಿ, ಇಲ್ಲ ಹಿಂಗೆ ಹೋಗ್ಬಿಡ್ತೀವಿ. ಆಮೇಲೆ ಕ್ಲಚ್ಚು ಯಾವತ್ತೂ ನೋಡಿ, ಇಂಜಿನ್ ಬ್ರೇಕಿಂಗ್ ಇದ್ದರೆ ನೋಡಿ ಸ್ಪೀಡ್ ಇಳೀತಾ ಇದೆ ಡೌನ್ ಇದ್ರೂ. ಓ ಮೈ ಗಾಡ್, ನನಗೆ ಏನು ಗೊತ್ತಾ, ಹತ್ತು ಕಡೆ ಇತ್ತು ಕಡೆ ನೋಡಬೇಕು ಅಂತ ಜಾಸ್ತಿ ಅನ್ನಿಸ್ತಿದೆ. ಏನಕ್ಕೆ ಅಂತ ಕೇಳಿ ಹೋಗಲಿ, ಎಲ್ಲಿಂದ ಯಾವ ಆನೆ ಕಾಣಿಸುತ್ತೋ, ನಾನು ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀನೋ ಅಂತ ಅನ್ನಿಸ್ತಿದೆ ಅಷ್ಟೇ ಹೊರತು. ಗುರು ಡೆನ್ ಇದ್ದಂಗಿದೆ ಅಲ್ಲಿ. ಹೋಗ ಶಿಷ್ಯ ಸೈಡ್ಗೆ, ಶಿಷ್ಯ ಸೈಡ್ ಹೋಗು, ಹಚ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಕೋತಿ ಮರಿಗಳು, ಕೋತಿ ಮರಿಗಳನ್ನ ಎತ್ಕೊಂಡು ಹೋಗ್ತಿದೆ. ಏನು ಗುರು, ಬೆಂಕಿ ಗಿಂಕಿ ಹಾಕ್ಬಿಟ್ಟವ್ರೆ. ಹೆಲ್ಮೆಟ್ ಒಳಗಡೆ ವೈಸರ್ ಹಾಕ್ಕೊಬಿಡೋಣ. ಯಾಕೆ ಗುರು ಬೆಂಕಿ ಹಾಕವ್ರೆ? ಪಾಪ ಇವು ಹೊರಗಡೆ ಬರಬಾರ್ದು ಅಂದ್ಬಿಟ್ಟ ಎಲ್ಲ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಆನೆಗಳೆಲ್ಲ ಆಚೆ ಕಡೆ ಬರಬಾರ್ದು ಅಂತ ಅನ್ಸುತ್ತೆ, ಇದಕ್ಕೆ ಬೆಂಕಿ ಹಾಕ್ತಿರೋದು. ಸದ್ಯಕ್ಕೆ ಬೆಂಕಿ ಇದ್ರೆ ಬರಲ್ಲ ಅಲ್ಲ. ಓ, ವೇರ್ ಇಸ್ ಮೈ ಬಾಯ್ಸ್, ವೇರ್ ಇಸ್ ಮೈ ಬಾಯ್ಸ್, ವೇರ್ ಇಸ್ ಮೈ ಬಾಯ್ಸ್ ಎವ್ರಿವೇರ್. ಸುಶಾನ್, I'll come up. ಅಮ್ಮ ಬ್ರೋ, ಯೂ ಟರ್ನ್, ಮೇಲಕ್ಕೆ ಹೋಗ್ಬಿಟ್ಟು ಬರೋಣ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನೋಡಿ ಸ್ನೇಹಿತರೆ, ನಮ್ಮ ಸುಶಾನ್ ಅವರು ಕೊನೆಗೂ ಬಂದೇ ಬಿಟ್ರು. ಆರಾಮ್ ಬ್ರೋ, ಆರಾಮ್. ಹೊಸ ಎಷ್ಟೊತ್ತಿಗೆ ಕೇಳಿದ್ರೆ ಎಷ್ಟೊತ್ತಿಗೆ ಬರೋದು? ಏನು ಮಾಡೋದು, ಅವರು ಇಲ್ಲಾಂದ್ರೆ ನಿಲ್ಲಿಸ್ತಾ ಇದ್ರು. ಹೌದಾ? ನನಗಾಗಲೇ ಇಲ್ಲ, ಏನು ಮಾಡೋದು, ನನಗೆ ದಾರಿ ಗೊತ್ತಿಲ್ಲ. ಹಾಂ. ಇದು ಪವನ್ ಅಂತ ಅಂದ್ಬಿಟ್ಟು. ನೋಡಿ ಸ್ನೇಹಿತರೆ, ಸುಶಾನ್ ಅವರು ನಮಗೆ ಏನೋ ಗಿಫ್ಟ್ ಕೊಡ್ತಿದ್ದಾರೆ. ನನ್ನ ಫೋಟೋನ ಏನಾದರೂ ಹಾಕ್ಸ್ಕೊಂಡ್ಬಿಟ್ರೆ ಅವರು ಟ್ಯಾಟೂ ಆಗಿ. ಮೈ ಗಾಡ್, ಥಿಂಕ್ ಆ್ಯಂಡ್ ಗ್ರೋ ರಿಚ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಸ್ವಲ್ಪ ನೀಟಾಗಿ ಎಡಿಟ್ ಮಾಡಿ. ಹಂಗೆ ಎಡಿಟ್ ಮಾಡೋಕ್ಕಾಗುತ್ತೆ ಬ್ರೋ. ಮತ್ತೆ ಇವಾಗ ಹೋಗ್ಬಿಟ್ಟು ಸ್ಟೇಗೆ ಫ್ಲಾಟು. ಅಷ್ಟೇ. ನಾಳೆ ಬೆಳಗ್ಗೆ ಬೆಳಿಗ್ಗೆ ಇನ್ನೂ 2 ಜಾಗ ಎಲ್ಲ ಹೋಗೋದಿದೆ. ಹಾಂ. ಟಿಫನ್ನು ಮತ್ತೆ ಊಟ ಮುಗಿಸ್ಕೊಂಡು ಆಮೇಲೆ ಹೊಡೋದಂತ. ಓಕೆ. ಆ್ಯಕ್ಚುಲಿ ನಿಲ್ಬಾರ್ದು ಜಾಸ್ತಿ ಹೊತ್ತು. ಐ ಗಾಟ್ ಫೇಂಟೆಡ್ ಅಂಡ್ ಗಾಡಿ ಕೆಳಗಡೆ ಹೊರಟೋಯ್ತು ಅಲ್ಲಿ. ಆಮೇಲೆ ಎಲ್ಲ ಬಂದು ಎತ್ತಿದ್ರು. ಇನ್ನೊಬ್ರದ್ದು ಹಂಗೆ ಆಯ್ತು, ಅವ್ರದ್ದು ಗಾಡಿ ಕೆಳಗಡೆ ಹೊರಟೋಯ್ತು, ತಿರ್ಗಾ ಗಾಡಿ ಎತ್ತಿದ್ರು. ಫೇಂಟ್ ಏನಕ್ಕಾದ್ರಿ? ತಿಂದಿದಿಲ್ವಾ ಸರಿಯಾಗಿ? ತಿಂದಿದ್ದೆ, ಗೊತ್ತಿಲ್ಲ. ಸಮ್ಟೈಮ್ಸ್ ನಾಟ್ ಹೈಡ್ರೇಟೆಡ್? ಇಲ್ಲ, ಹೈಡ್ರೇಟೆಡ್ ಆಯ್ತು. ಆಲ್ಮೋಸ್ಟ್ ಇವತ್ತು 2 ಸರಿ ಎಳ್ನೀರು ಕುಡಿದೀನಿ, 1 ಲೀಟರ್ ನೀರು ಕುಡಿದೀನಿ. ವಾಟರ್ ಬಾಟಲ್ ಜೊತೆಗೆ ಇಟ್ಕೊಂಡಿಲ್ವಾ? ಜೊತೆಗೆ ಇರಲಿಲ್ಲ, ಖಾಲಿ ಆಯ್ತು. ಇಲ್ಲಿ ಇಟ್ಟಿದ್ದೆ 2 ಬಾಟ್ಲು, 2 ಖಾಲಿ ಮಾಡಿ. ಶೇಟ್, ಬಿ ಕೇರ್ಫುಲ್ ಬ್ರೋ. ಇವಾಗ ಹೆಂಗಿದ್ರು ಹೋಗ್ಲೇಬೇಕು ನೀವು. ಹಾಕ್ಕೊಳ್ಳಿ, ಹೊಡಿರಂತೆ. ಯಾಕಂದರೆ ಅವರೆಲ್ಲ ಬಿಟ್ಟು ಹೋಗ್ಬಿಟ್ರೆ, ನೀವು ಸೆಂಟ್ರಲ್ ಫೇಂಟ್ ಆಗಿಬಿಟ್ರೆ ಯಾರನ್ನ ಕರಿತೀರಾ ಆಮೇಲೆ? ಎಷ್ಟೋ ದೂರ ಇಲ್ಲ, ಒಂದು 7 ಕಿಲೋಮೀಟರ್ಸ್ ಅಷ್ಟೇ ಇಲ್ಲಿಂದ ನಿಮ್ಮ ರೂಮ್ಗೆ. ಎಂಜಾಯ್ ಆಯಿತಾ? ಚೆನ್ನಾಗಿದೆ, ಮೇಲೆ ಎಲ್ಲ ವ್ಯೂ. ದೇವಸ್ಥಾನಕ್ಕೆ ಹೋಗಿ ಎಲ್ಲ ಚೆನ್ನಾಗಿದೆ, ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಹಾಂ ಬ್ರೋ, ಯಾವಾಗ ಅಪ್ಲೋಡ್ ಮಾಡ್ತೀರಾ ವಿಡಿಯೋ? ಇದು ಬಂದ್ಬಿಟ್ಟು ಒಂದು 5 ಡೇಸ್ ಆಗುತ್ತೆ. 1 by 1 ಅಲ್ಲ ಮಾಡಬೇಕಾಗಿರೋದು. ಓಕೆ ಸುಶಾನ್, ಟೇಕ್ ಕೇರ್, ಹುಷಾರ್ಗೆ ಓಡಿಸ್ಕೊಂಡು ಹೋಗಿ ಆಯಿತಾ? ಇಲ್ಲ ಮೇಲೆವರೆಗೂ ಬಿಡಬೇಕಾ? ಓಕೆ, ಐ ಲವ್ ದಟ್ ಕಾನ್ಫಿಡೆನ್ಸ್. ಫೇಂಟ್ ಆಗಿಬಿಟ್ಟು ಕೆಳಗಡೆ ಹೋಗ್ಬಿಟ್ರಂತೆ ಬ್ರೋ. ಅಲ್ಲಿ ಕೆಳಗಡೆ ಹೋಗ್ಬಿಟ್ರಂತೆ, ಎಲ್ಲರೂ ಹೋಗ್ಬಿಟ್ಟು ಗಾಡಿ ಎತ್ತಿದ್ರಂತೆ. ಆಮೇಲೆ ಸುಶಾನ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಅವರು ನನಗೆ ಒಂದು ಒಳ್ಳೆ ಪುಸ್ತಕವನ್ನು ಉಡುಗೊರೆಯಾಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಓದಲೇಬೇಕು, ಓದಿ ಮುಗಿಸ್ಲೇಬೇಕು. ಮುಗಿಸೋ ಅಷ್ಟೊತ್ತಿಗೆ ಎಲ್ಲ ಅರ್ಥ ಮಾಡ್ಕೊಬೇಕು. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಬುಕ್. ನಪೋಲಿಯನ್ ಇದು ಹಿಲ್ ಅವ್ರು ಬರೆದಿರೋದು. ಅದು ನಾನು ನಿಮಗೆ ಏನು ಅಂತ ನೆಕ್ಸ್ಟ್ ಸ್ವಲ್ಪ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೀವನದಲ್ಲಿ ನೆನ್ಸು ಕೂಡ ನೋಡಿಲ್ಲ ಸ್ನೇಹಿತರೆ, ಈ ಥರ ಒಂದು ಲೊಕೇಶನಲ್ಲಿ ಈ ಥರ ಒಂದು ಗಾಡಿನ ಯಾವುದೇ ಆಪೋಸಿಟಿಂದ ಗಾಡಿ ಬಂದರೂ ಫೇಸ್ ಮಾಡಿ ಇಷ್ಟು ಚೆನ್ನಾಗೇ ಓಡಿಸ್ತೀನಿ ಅಂತ ಅಂದ್ಬಿಟ್ಟು ಒಂದು ಪಯಣ. ಇದು ನನ್ನ ಜೀವನದ ಒಂದು ಮುಖ್ಯ ಅಂಶಗಳು, ಪುಟಗಳು, ನನ್ನ ಜೀವನದ ನೆನಪುಗಳು. ಇದು ಸಾಕಾಗಿಲ್ಲ ನನಗಿನ್ನೂ ಬೇಕು, ಹೋಗ್ತಾ ಇರಬೇಕು, ಹುಡುಕಬೇಕು ಇನ್ನು ಈ ಥರ ಜಾಗಗಳನ್ನ ನೋಡಬೇಕು, ತಿರುಗಾಡಬೇಕು. ಏನಾದರೂ ಹೇಳಿ ಬಿಡೋದಿಲ್ಲ. ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ, ಕತ್ಲಾಗಲಿ
ಬಿಸಿಲು ಬರಲಿ, ಮಳೆ ಆಗಲಿ, ಮಂಜಾಗಲಿ, ಯಾವತ್ತಿಗೂ ಗಾಡಿ ಓಡಿಸೋದು ಮಾತ್ರ ನಿಲ್ಲಿಸಲ್ಲ.